ಸರ್ಕಾರ ಅಂದರೆ ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಇಲ್ಲಿ ನೀವು ಕೇಳ್ತಾ ಇರುವಂಥದ್ದು 100% ಸತ್ಯ. ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇತ್ತು, ಒಂದಿಷ್ಟು ಜನರಿಗೆ ಡೌಟ್ ಇತ್ತು, ಒಂದಿಷ್ಟು ಜನರಿಗೆ ಆ ಜಿಲ್ಲೆಗಳಿಗೆ ಹಣ ಬರುತ್ತಾ ಸರ್, ಈ ಜಿಲ್ಲೆಗಳಿಗೆ ಹಣ ಬರುತ್ತಾ ಸರ್, ಮತ್ತೊಂದು ಜಿಲ್ಲೆಗಳಿಗೆ ಹಣ ಬರುತ್ತಾ ಸರ್, ನಮ್ಗೆ ಹಣ ಬರಲ್ಲ ಸರ್, ಸರ್ಕಾರ ಹಾಕಲ್ಲ ಸರ್, ಹಾಗೆ ಹೀಗೆ ಮತ್ತೊಂದು ಇನ್ನೊಂದಂತ. ನಿನ್ನೆ ಬಂತು ನೋಡಿ, ಕೊನೆಗೂ ಬಂತು ಗೃಹಲಕ್ಷ್ಮಿ 2,000. ನೋಡಿ, ನೀವು ಹೇಳ್ತಾರೆ ಈಗ ಹೇಳ್ಬೋದು ಕೆಲವರು ಸುಳ್ಳು ಸರ್ ಇದು ಫೇಕ್ ನ್ಯೂಸ್ ಅಂತ. ವಿಡಿಯೋವನ್ನು ಕೊನೆವರೆಗೂ ನೋಡಿಕೊಂಡು ಆಮೇಲೆ ಹೇಳಿ ನೀವು ಫೇಕಾ ಅಥವಾ ಸತ್ಯನ ಏನು ಕತೆ ಅಂತ. ನಾನು ಅದೇ ಹೇಳ್ತಾರೆ, ಒಂದು ವಿಡಿಯೋವನ್ನು ಅರ್ಧಂಬರ್ಧ ನೋಡಿ ಅಯ್ಯೋ ಸರ್ ಫೇಕ್ ಸರ್ ಅಂತ ಹೇಳುವಂಥದ್ದಲ್ಲ. ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಫೇಕ್ ನ್ಯೂಸ್ ಅಥವಾ ರಿಯಲ್ ನ್ಯೂಸ್ ಅಂತ. ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕಂಪ್ಲೀಟಾಗಿ ನನ್ನ ಸಬ್ಸ್ಕ್ರೈಬರ್ಗಳಿಗೆ ನಾನು ಯಾವತ್ತೂ ಮೋಸ ಆಗ್ಲಿಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ಶುರು ಮಾಡಿ. ಇವತ್ತೊಂದು ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು. ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ, ಒಂದಿಷ್ಟು ಜನರಿಗೆ ಹಣ ಜಮಾ ಆಗಿಲ್ಲ ಅಂತ ಒಂದಿಷ್ಟು ಬೇಜಾರಿದೆ, ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ಅನ್ನುವಂಥ ಒಂದು ನೋವಿದೆ. ಖಂಡಿತವಾಗ್ಲೂ ಹೌದು, ಅದನ್ನು ನಾನು ಅಲ್ಲಗೆಳೆಯೋದಿಲ್ಲ. ಯಾಕಪ್ಪ ಅಂತಂದರೆ ಒಂದಿಷ್ಟು ಜನರಿಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ, ಅಯ್ಯೋ ಹಣ ಬಂದಿಲ್ವಲ್ಲ ನಮಗೆ ಅಂತ ಬೇಜಾರಿದೆ. ಅವರಿಗೆ ಖಂಡಿತವಾಗ್ಲೂ ನಾನು ಒಪ್ಕೊಳ್ತೇನೆ. ಯಾಕಪ್ಪ ಅಂತಂದರೆ ಒಂದಿಷ್ಟು ಜನರ ಅಕೌಂಟಿಗೆ ಹಣ ಸರ್ಕಾರ ಹಾಕಿಲ್ಲ. ಅದು ನಾನು ಹಾಕಿದೆ ಅಂತ ನಾನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಯಾಕಪ್ಪ ಅಂತಂದರೆ ಒಂದಿಷ್ಟು ಜನರಿಗೆ ಹಣ ಹಾಕಿಲ್ಲ, ಖಂಡಿತವಾಗ್ಲೂ ಹೌದು. ಆದರೆ ಇಲ್ಲಿ ನಿನ್ನೆ 2,000 ಜಮೆ. ಇದು ಯಾರು ನಂಬ್ತೀರಾ ಬಿಡ್ತೀರಾ ನನಗೆ ಗೊತ್ತಿಲ್ಲ. 100% ಆಗಿ ಇಲ್ಲಿ ನಾನು ರಿಯಲ್ ಆಗಿ ನೋಡಿರುವಂಥದ್ದನ್ನು ನಾನು ಹೇಳಿರುವಂಥದ್ದು. ಇಲ್ಲಿ ಆಲ್ಮೋಸ್ಟ್ 90% ಜಿಲ್ಲೆ ಅಂದರೆ ಕೋಲಾರ ಜಿಲ್ಲೆ ಆಗಿರ್ಬೋದು, ಮಂಡ್ಯ ಜಿಲ್ಲೆ ಆಗಿರ್ಬೋದು, ಹಾಸನ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಒಂದಿಷ್ಟು ಜಿಲ್ಲೆಗಳ ನನ್ನ ಏನು ಸಬ್ಸ್ಕ್ರೈಬರ್ಸ್ ಎಲ್ಲ, ನನ್ನ ಸಬ್ಸ್ಕ್ರೈಬರ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಕಮೆಂಟ್ ಮಾಡಿದರು. ಮತ್ತು ಹಣ ಬಂದಿದೆ ಸರ್, ಥ್ಯಾಂಕ್ ಯು ಸರ್, ನೀವು ವಿಡಿಯೋ ಮಾಡೋದಕ್ಕೂ ನಮ್ಗೆ ಖುಷಿ ಆಯಿತು ಸರ್, ಹಣ ಬಂತು ಸರ್, ಥ್ಯಾಂಕ್ ಯು ಅಂತ. ಆವಾಗ ನನಗೆ ಹೇಗಾಯಿತು ಅಂತಂದರೆ ತುಂಬ ಖುಷಿ ಆಯಿತು. ಯಾಕಪ್ಪ ಅಂತಂದರೆ ನಾನು ದಿನ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು, ಸರ್ಕಾರ ಹಣ ಹಾಕ್ತು ಅಂತ. 2,000 ರೂಪಾಯಿ ಹಣ ಬಂತು ನೋಡಿ ನಿನ್ನೆ. ಬೇಕಾದ್ರೆ ನಿಮ್ಗೆ ಜಮೆ ಆಗಿದೆ ನೋಡ್ಬೋದು. ಈ ಯಾರಿಗೆ ಜಮೆ ಆಗಿಲ್ಲ ಅಂಥವ್ರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಫೇಕ್ ನ್ಯೂಸ್, ಫೇಕ್ ವಿಡಿಯೋ, ಹಣ ಬರ್ತಾ ಇಲ್ಲ ಹಾಗೆ ಹೀಗೆ ಅನ್ನುವಂಥದ್ದಲ್ಲ. ಫಸ್ಟ್ ಆಫ್ ಆಲ್ ನೀವು ಕಮೆಂಟ್ ಮಾಡಿ, ಆಮೇಲೆ ನೋಡಿ ನಿಮ್ಗೆ ಹಣ ಬಂದಿದೆಯೋ ಬಂದಿಲ್ಲೋ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಖಂಡಿತವಾಗ್ಲೂ ಫಸ್ಟ್ ಆಫ್ ಆಲ್ ನೀವು ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ನೀವು ಇದು ಮಾಡ್ಕೊಳ್ಳಿ, ಏನಪ್ಪ ಅಂತಂದರೆ ಹಣ ಬಂದಿದೆಯೋ ಬಂದಿಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಫೇಕ್ ನ್ಯೂಸ್ ಅದು ಇದು ಅಂತ ಹೇಳ್ಬೋದು. ಅದು ನಾನು ಅದೇ ಹೇಳ್ತಾ ಇರುವಂಥದ್ದು, ಸುಮ್ಮನೆ ದಯವಿಟ್ಟು ಯಾರೂ ಕಮೆಂಟನ್ನು ಮಾಡಬೇಡಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ನೋಡಿ, ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವಾ ಇದನ್ನು ಚೆಕ್ ಮಾಡಿಕೊಂಡು ಫೈಂಡ್ ಔಟ್ ಮಾಡ್ಕೊಳ್ಳಿ. ಆಮೇಲೆ ಫೇಕ್ ನ್ಯೂಸ್ ಅಂತೆಲ್ಲ ಹೇಳ್ಬೋದು. ನಾನು ಅದೇ ಹೇಳ್ತಾ ಇರುವಂಥದ್ದು, ನೀವು ಸುಮ್ಮನೆ ಯಾವತ್ತೂ ಯಾರನ್ನು ಸುಮ್ಮನೆ ಫೇಕ್ ನ್ಯೂಸ್ ಅಂತ ಹೇಳಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಸುಮ್ಮನೆ ಯಾರನ್ನು ನೋಡಿ ಜಡ್ಜ್ ಮಾಡಬೇಡಿ. ನಾನು ಅದೇ ಹೇಳ್ತಾ ಇರುವಂಥದ್ದು, ಫೇಕ್ ನ್ಯೂಸ್ ಅಂತೆಲ್ಲ ಹೇಳಲಿಕ್ಕೆ ಹೋಗಬೇಡಿ. ನಂಗಂತಲ್ಲ, ಯಾರಿಗೆ ಆಗಿರ್ಬೋದು. ನೀವು ಹಣ ಬಂದಿದೆ ಬಂದಿಲ್ಲ ಅಂತ ನೋಡಿ ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಡೆಫಿನೆಟಾಗಿ ಹಣ ಬಂದರೂ ಬರ್ಬೋದು. ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬಂದರೂ ಬರ್ಬೋದು ಆ್ಯಂಡ್ ಕೆಲವರ ಅಕೌಂಟಿಗೆ ಹಣ ಬರ್ದಿನೂ ಇರ್ಬೋದು. ಯಾಕಪ್ಪ ಅಂತಂದರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವರ ಅಕೌಂಟಿಗೆ ಇಲ್ಲಿ KYC ಆಗದೆ ಇರೋರಿಗೆ ಏನು ಮಾಡುವಂಥದ್ದು, ಏನು ಮಾಡಲಿಕ್ಕಾಗಲ್ಲ. NCPI ಮ್ಯಾಪಿಂಗ್ ಆಗದೆ ಇರೋರಿಗೆ ಏನೂ ಮಾಡಲಿಕ್ಕಾಗಲ್ಲ. ಖಂಡಿತವಾಗ್ಲೂ ನಮ್ಮ ಹತ್ರ ಏನು ಸೊಲ್ಯೂಷನ್ ಇಲ್ಲ. ಯಾಕಪ್ಪ ಅಂತಂದರೆ ನೀವು ಮಾಡಬೇಕಾಗ್ತದೆ ಈ KYC, NCPI ಮ್ಯಾಪಿಂಗ್ ಇದನ್ನೆಲ್ಲ ಖಂಡಿತವಾಗ್ಲೂ ನೀವು ಮಾಡಿದರೆ ಮಾತ್ರ ಸರ್ಕಾರಕ್ಕೆ ಗೊತ್ತಾಗುವಂಥದ್ದು ಆ್ಯಂಡ್ ನಿಮ್ಗೆ ಹಣ ಹಾಕೋದಿಲ್ವ ಅಂತ ಸರ್ಕಾರ ಡಿಸೈಡ್ ಮಾಡುವಂಥದ್ದು. ಅದನ್ನು ಸರ್ಕಾರದವರು ಡಿಸೈಡ್ ಮಾಡ್ತಾರೆ. ಅದನ್ನು ಸರ್ಕಾರದವರು ಡಿಸೈಡ್ ಮಾಡ್ತಾರೆ ಅಂತಲ್ಲ. ಡೆಫಿನೆಟಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನನ್ನ ಸಬ್ಸ್ಕ್ರೈಬರ್ಗಳ ಹತ್ರ ಎಲ್ಲರ ಹತ್ರನೂ ಕೇಳ್ಕೊಳ್ಳುವಂಥದ್ದು ಇಷ್ಟೇ, ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ, ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ. ಆ್ಯಂಡ್ ಮೇಯ್ನಾಗಿ ಒಂದಿಷ್ಟು ಜನ ಫುಲ್ ನಿಮ್ಮ ಒಂದು ನೋವನ್ನು ತೋಡ್ಕೊಳ್ತಾ ಇದ್ದೀರಾ, ಅಳಲನ್ನು ತೋಡ್ಕೊಳ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ನೀವು ಡೆಫಿನೆಟಾಗಿ ಹಣ ಜಮೆ ಆಗಿಲ್ಲ ಅಂತಂದರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಆಗಲಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ತುಂಬ ಯೂಸ್ಫುಲ್ ಆಗುತ್ತೆ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟಿಂದ ತುಂಬ ಹೆಲ್ಪ್ಫುಲ್ ಇದೆ. ತುಂಬ ಜನರಿಗೆ ಗೊತ್ತಿದೆ ಇದ್ರ ಬಗ್ಗೆ ಎಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಹೇಗೆ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಿಮ್ಮದು KYC, NCPI ಮ್ಯಾಪಿಂಗ್ ನಾನು ಆವಾಗಲೇ ಹೇಳಿದ್ದೆ. KYC, NCPI ಮ್ಯಾಪಿಂಗ್ ನೀವು ಮಾಡದೇ ಇದ್ದರೆ ತುಂಬ ಪ್ರಾಬ್ಲಮ್ ಇದೆ. ಅಂದರೆ ಸದ್ಯದಲ್ಲಿ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, KYC ಆಗಿರ್ಬೋದು,
ಒಂದಿಷ್ಟು ಕೆಲಸಗಳನ್ನು ಇಲ್ಲಿ ಸರ್ಕಾರ ಕೊಡ್ತಾ ಇದೆ ಸದ್ಯದಲ್ಲಿ. ಆ್ಯಂಡ್ ಇನ್ನೊಂದು ವಿಚಾರ, ಸಿಮ್ ಡೆಡ್ ಅಂತಂದರೆ ಸಿಮ್ ಡೆಡ್, ಈಗ ನಿಮ್ಮದು ಸಿಮ್ ಸರಿ ಇದೆ ಅಂತ ಇಟ್ಕೊಳ್ಳಿ, ಸರಿ ಇದ್ದರೆ ಓಕೆ. ಈಗ ಸರಿ ಇಲ್ಲ ನಿಮ್ಮದು ಡೆಡ್ ಆಗಿದೆ. ಈಗ ಸರಿ ಇದ್ರೆ ಎಂದೆರಡು ವಿಚಾರ ಅಲ್ಲ, ಖಂಡಿತವಾಗ್ಲೂ ಹಣ ಜಮೆ ಆಗುತ್ತೆ, ಸರ್ಕಾರದಿಂದ ಹಣ ಬಂದೇ ಬರುತ್ತೆ, ನೀವು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಅದೇ ಒಂದು ವೇಳೆ ಇಟ್ಕೊಳ್ಳಿ ಸಿಮ್ ಸರಿ ಇಲ್ಲ, ಈಗ ಸಿಮ್ ಹಾಳಾಗಿದೆ, ಸಿಮ್ ಸರಿ ಇಲ್ಲ, ಸಿಮ್ಮನ್ನು ನೀವು ಅಂದರೆ ಡೆಡ್ ಆಗಿದೆ, ಸಿಮ್ ಡೆಡ್ ಆಗಿದೆ ಅಂತ ಇಟ್ಕೊಳ್ಳಿ. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ನಿಮ್ಮ ಸಿಮ್ ಡೆಡ್ ಆಗಿದೆ ಅಂತ ಇಟ್ಕೊಳ್ಳಿ. ಸಿಂಪಲ್ಲಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಸಿಂಪಲ್ಲಾಗಿ ನಿಮ್ಮ ಒಂದು ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗಿ ಆ್ಯಂಡ್ ಅಲ್ಲಿ ಹೇಳಿ ನಮ್ಮ ಸಿಮ್ ಡೆಡ್ ಆಗಿದೆ, ಆದರೆ ಆ ಒಂದು ಯೋಜನೆಯ ಹಣ ನಮಗೆ ಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಅವರು ಏನು ಮಾಡಬೇಕಂತ ಹೇಳ್ತಾರೆ. ಸಿಮ್ ಡೆಡ್ ಆದರೆ ಮಾತ್ರ ನೀವು ನಿಮ್ಮ ಒಂದು ಯಾವ ಸಿಮ್ ತೊಗೊಂಡಿದ್ರೆ ಆ ಒಂದು ಕಂಪ್ನಿಗೆ ಹೋಗಬೇಕಾಗ್ತದೆ. ಕಂಪನಿ ಅಂತಂದರೆ ಒಂದು ಏನು ನಿಮ್ಗೆ ಗೊತ್ತಿದೆ, ನಿಮ್ಮ ಮನೆ ಹತ್ರ ಇರುತ್ತೆ ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು, ಆ ಕಂಪ್ನಿ ಅಲ್ಲ, ಆ ಒಂದು ಇದಕ್ಕೆ ಹೋಗಿ ಸ್ಟೋರಿಗೆ ಹೋಗಿ ವಿಸಿಟ್ ಮಾಡಿ ನಮ್ಮದು ಸಿಮ್ ಡೆಡ್ ಆಗಿದೆ ಅಂತ ಅದೇ ನಂಬರಲ್ಲಿ ಬೇಕಾದರೂ ಬೇರೆ ಒಂದು ಫೋನ್ ನಂಬರನ್ನು ಬೇಕಾದರೂ ತೊಗೊಳ್ಬೋದು. ಡೆಫಿನೆಟಾಗಿ ಇದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ, ಎಲ್ರಿಗೂ ಡೆಫಿನೆಟಾಗಿ ಹಣ ಬರುತ್ತೆ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟು ಕೂಡ ಮಾಡ್ಕೊಳ್ಳಿ, ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗ್ತಾಯಿದೆ ಸದ್ಯದಲ್ಲಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ಆಲ್ರೆಡಿ ಹಣ ಜಮೆ ಆಗ್ತಾಯಿಲ್ಲ ಅಂತ. ಎಸ್, ಎಲ್ರಿಗೂ ಡೆಫಿನೆಟಾಗಿ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಎಲ್ರಿಗೂ ಹಣ ಬರಬೇಕು. ಯಾಕಂತಂದರೆ ತುಂಬ ಜನರಿಗೆ 90% ಜನರಿಗೆ ಹಣ ಬರ್ತಾ ಇಲ್ಲ ಸದ್ಯದಲ್ಲೇ. ಹಾಗಾಗಿ ತುಂಬ ಯೂಸ್ಫುಲ್ ಇದೆ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್, ಸಿಗೋಣ ಸ್ನೇಹಿತರೆ.